ಆಡಿಯೋ ಬಗ್ಗೆ ಕಲ್ಯಾಣ್ ಸರ್ ಇಲ್ಲ ಸರ್, ನೀವು ಮಾತಾಡಿದ್ಮೇಲೆ ಅವ್ರನ್ನ ಮಾತಾಡಿಸ್ತೀರಿ. ಎಲ್ರಿಗೂ ನಮಸ್ಕಾರ. ಲವ್ ಸೀಸನ್ಸ್ ಕೃತ್ವಿಕ್ ಅವರು ಪ್ರಥಮ ನಿರ್ದೇಶನ, ಮುಕುಂದ್ ಅವರು ಪ್ರಥಮ ನಾಯಕ ನಟನಾಗಿ ಅಭಿನಯಿಸಿದ್ದಾರೆ. ಜೊತೆ ನಿರ್ಮಾಪಕರು ಮಂಜುನಾಥ್ ಸರ್ ಅವರ ಪ್ರಥಮ ಚಿತ್ರ ನಿರ್ಮಾಣ. ಒಂದು ಒಳ್ಳೆ ತಂಡ, ಜೊತೆಲಿ ನಾನು ಹೇಳ್ಬೇಕಾದ್ರೆ ಒಳ್ಳೆ ನಿರ್ಮಾಪಕರು. ನನಗೆ ಸುಮಾರು ಒಳ್ಳೆ ನಿರ್ಮಾಪಕರು ಸಿಕ್ಕಿದ್ದಾರೆ. ಅದರಲ್ಲಿ ಅತ್ಯದ್ಭುತವಾದ ನಿರ್ಮಾಪಕರು ಒಬ್ರು. ಇಂಥ ನಿರ್ಮಾಪಕರು ಇಂಡಸ್ಟ್ರಿ ಬೇಕು, ಬಟ್ ಅದ್ರಲ್ಲಿ ಕೊನೆಗೂ ಡಿಪೆಂಡ್ ಆಗೋದಂದ್ರೆ ಉಳಿಬೇಕಂದ್ರೆ ಚಿತ್ರ ಗೆಲ್ಬೇಕಷ್ಟೇ, ಬೇರೆ ಯಾವ್ದು ಮ್ಯಾಟರಿಯಲ್ ಕನ್ಸಿಡರ್ ಬರಲ್ಲ ಸರ್. ಜನಗಳನ್ನ ಗೆಲ್ಲಿಸ್ಬೇಕು, ಅವ್ರಿಗೆ ಇಷ್ಟ ಆದ್ರೆ ಗೆಲ್ಲಿಸ್ತಾರೆ. ಕಾದ್ ನೋಡೋಣ. ಪಿಕ್ಚರ್ ಚೆನ್ನಾಗಿ ಬಂದಿದೆ, ಒಳ್ಳೆ ಸಿನಿಮಾ ಮಾಡಿದೆ. ಕೃತ್ವಿಕ್ ನೀವು ನೋಡಿದ್ರೆ ಏನು ಅಂತ ಮೂರ್ತಿ ಚಿಕ್ಕದು ಕೀರ್ತಿ ದೊಡ್ಡದು ಆ ತರ ತುಂಬಾ ಪ್ಯಾಷನೇಟ್ ಇದ್ದಾನೆ ಅವರಿಗೆ ಸಿನಿಮಾ ಬಗ್ಗೆ. ಪ್ರತಿಯೊಂದು ನನಗೆ ಹೀಗೆ ಬೇಕಂತ ಹಠ ಮಾಡ್ತಾರೆ. ಟ್ರೇಲರ್ ತುಂಬಾ ತಲೆ ತಿಂದ್ರು. ನನಗೆ ಖುಷಿ ಆಗುತ್ತೆ. ಅಂದ್ರೆ ಫಸ್ಟ್ ಟೈಮ್ ಬಂದ ಒಂದು ನಿರ್ದೇಶಕ ನನಗಿಲ್ಲ ಸರ್ ಹೀಗ್ ಬೇಕಂತಂದಾಗ ಒಂದು ಪ್ಯಾಷನ್ ಕಾಣುತ್ತೆ ಹಿಂದೆ. ನಾವು ಎಷ್ಟೇ ಅನುಭವ ಇದ್ರು, ನಾವು ಏನ್ ಮಾಡಿದ್ರು, ಇಲ್ಲ ಸರ್ ಅದು ಬೇಡ, ಇನ್ನೂ ಇದು ಬೇಕು ಅಂತಂದಾಗ ಒಂಥರ ಅವರಿಗೆ ತುಂಬಾ ಒಂದು ಜೋಶ್ ಇದೆ. ಸಿನಿಮಾ ಇಂಡಸ್ಟ್ರಿಯಲ್ಲಿ ತುಂಬಾ ದಿನ ನಿಂತ್ಕೊಳ್ತಾರೆ ಅಂತ ಅನ್ನೋದೊಂದು ಕಾಣುತ್ತೆ. ಅದಲ್ಲದೆ ಸಿನಿಮಾ ಸಂಗೀತ ಬಗ್ಗೆ ಹೇಳ್ಬೇಕಂದ್ರೆ, ಸಿನಿಮಾದಲ್ಲಿ ಪ್ರಮುಖವಾದ 4 ಹಾಡುಗಳಿದೆ. ಜೊತೆಲಿ ಒಂದು ಇಂಗ್ಲಿಷ್ ಸಾಂಗ್ ಬೇರೆ ಮಾಡಿದ್ವಿ ನಾವು. ಸಿನಿಮಾ ಫಸ್ಟ್ ಟೈಮ್ ಫುಲ್ ಫ್ಲೆಡ್ಜ್ ಇಂಗ್ಲಿಷ್ ಸಾಂಗ್ ಮಾಡಿದ್ವಿ. ಅದನ್ನ ಕ್ರಿಶ್ ಜೋಶಿ ಅಂತ ಪ್ರಪಂಚ ಡೈರೆಕ್ಟರ್ ನಮ್ಗೆ ಗೆಳೆಯರು ಬರೆದಿದ್ದಾರೆ. ಮಿಕ್ಕಿದ ಸಾಂಗ್ಗಳು ಇವಾಗ ನೀವು ಸ್ಕ್ರೀನ್ ಅಲ್ಲಿ 3 ಸಾಂಗ್ ನೋಡಿದ್ರಿ. ನೀವು ನೋಡಿದ್ರೆ ಕಲ್ಯಾಣ್ ಸರ್ ಬರೆದಂತ ಒಂದು ನಾನು ಒನ್ ಆಫ್ ದ ಇಲ್ಲಿವರೆಗೆ ನಾನು ಕಂಪೋಸ್ ಮಾಡಿದಂತ 56 ಸಿನಿಮಾಗಳನ್ನ ಮಾಡಿದ್ರಲ್ಲಿ ಇದು ಕೂಡ ನನಗೆ ತುಂಬಾ ಇಷ್ಟವಾದಂತ ಒಂದು ಹಾಡು. ಮಳೆ ಆಗುವ ಮೊದಲೇ ಒಂದು ಭೈರವಿ ರಾಗ ಇಟ್ಕೊಂಡು ಒಂದು ಪ್ಯೂರ್ ಭೈರವಿ ರಾಗದಲ್ಲಿ ಮಾಡಿದಂತ ಒಂದು ಸಾಂಗ್, ಸಿನಿಮ್ಯಾಟಿಕ್ ಆಗಿ. ಅದರ ಆರ್ಕೆಸ್ಟ್ರಾ ಕೂಡ ತುಂಬಾ ಇಷ್ಟ. ಸಿನಿಮಾದ ಆರ್ಕೆಸ್ಟ್ರಾ ಫಸ್ಟ್ ಬಿಜಿಎಂ, ಸೆಕೆಂಡ್ ಬಿಜಿಎಂ, ಥರ್ಡ್ ಬಿಜಿಎಂ, ಫ್ಲೂಟ್ ಬಿಟ್ಗಳು, ಅದ್ಭುತವಾದ ಫ್ಲೂಟ್ ಬಿಟ್ ಇದೆ ಸೆಕೆಂಡ್ ಬಿಜಿಎಂ, ಥರ್ಡ್ ಬಿಜಿಎಂ ಅಲ್ಲಿ. ಹಾಗೊಂದು ಮ್ಯೂಸಿಕ್ ಡೈರೆಕ್ಟರ್ಗೆ ಒಂದು ಸಾಂಗ್ ತುಂಬಾ ಆಪ್ತ ಯಾವಾಗ ಅನ್ಸುತ್ತೆ ಅಂದ್ರೆ, ಇಡೀ ಆರ್ಕೆಸ್ಟ್ರಾ ತುಂಬಾ ಚೆನ್ನಾಗಿ ಅನ್ಸ್ಬಿಟ್ಟು ನಮ್ಗೆ, ನಮ್ ಮನ್ಸಿಗೆ ಏನೋ ಮಾಡಿದ್ದೀನಿ ನಾನು ಅಂದಾಗ ಮಾತ್ರ ಅದೊಂದು ಫೇವ್ರೇಟ್ ಆಗಿ ಸಾಧ್ಯ. ಹಾಗೆ ನಾನು ಇಲ್ಲಿ ಮಾಡಿದಂತ ಒಂದು ನನ್ನ ಮೊದಲ ಚಿತ್ರ ಶಿವಮಣಿ ಹಿಡ್ಕೊಂಡು ಮೊದಲ ಮಾತು, ಕೊಂಚ ರೇಷ್ಮೆ ಪಂಚವಣಿಮೆ, ದ್ಯಾವರಿ ಕಾರಂಜಿ, ಆನಂತರ ಇತ್ತೀಚೆಗೆ ಹಿಟ್ಟಾದಂತ ಒಂದು ಸಲ ಪ್ರೇಮಕತೆ ಹಾಡ ನೀನ್ ಯಾರಲೆ, ಅದ್ರ ಜೊತೆ ಇದನ್ನು ಸೇರಿಸ್ತೀನಿ ನನ್ನ ಪಟ್ಟಿಯಲ್ಲಿ ಒಂದು ಒಳ್ಳೆ ಸಾಂಗ್. ಅದಕ್ಕೆ ಕಾರಣ ಅಂದ್ರೆ ಪ್ರಮೋದ್ ಮರುವಂತಿ ಅವರ ಸಾಹಿತ್ಯ ಕೂಡ ಅಷ್ಟು ಅದ್ಭುತವಾಗಿದೆ. ಅರ್ಮಾನ್ ಮಲಿಕ್ ಅವರು ಹಾಡ್ಬೇಕಂತ ಒಂದು ನಮ್ ಕಾಂಬಿನೇಷನ್ ಲಾಸ್ಟ್ ಹಿಟ್ ಆಗಿತ್ತು. ಅವ್ರಿಗೆ ಅರ್ಮಾನ್ ಮಲಿಕ್ ಹತ್ರ ಹಾಡಿದ್ವಿ. ಅವ್ರ ಮೆಲೋಡಿ ಕೂಡ ಸೂಟ್ ಆಗ್ತೈತಿ ವಾಯ್ಸ್ ಅವ್ರದ್ದು ಹಾಡಿನ ಮೆಲೋಡಿಗೆ. ಜೊತೆಲಿ ಈ ಹಾಡಲ್ಲಿ ಪ್ರಥಮವಾಗಿ ಪ್ರಜ್ಞಾ ಮರಾಠಿ ಅವರು ಫಸ್ಟ್ ಟೈಮ್ ಪಾದಾರ್ಪಣೆ ಮಾಡ್ತಾರೆ ಪ್ಲೇಬ್ಯಾಕ್ ಸಿಂಗಿಂಗ್ಗೆ. ಅವ್ರದೊಂದು ಚಿಕ್ಕದೊಂದು ರೋಚಕ ಕಥೆ ಇದೆ. ಪ್ರಜ್ಞಾ ಮರಾಠಿ ಅವ್ರು ನನ್ಗೆ ಡೈರೆಕ್ಟ್ ಆಗಿ ಅವ್ರು ನನ್ಗೆ ಪರಿಚಯ, ನಾನು ಅವ್ರಿಗೆ ಪರಿಚಯ ಇಲ್ಲ. ಹುಲಿಬೀರ ಸಿನಿಮಾ ಮಾಡ್ತಾ ಇದ್ವಿ ನಾವು. ಮಲ್ಲಿಕಾರ್ಜುನ್ ಅಂತ ಮುತ್ತಲ್ಗೆರೆ ಡೈರೆಕ್ಟರ್ ಅವರು ಒಂದ್ ದಿವಸ ನನಗೆ ಕಾಲ್ ಮಾಡಿದ್ರು, ಸರ್ ನಮ್ ಡೈರೆಕ್ಟರ್ ಮನೆ ಹತ್ರ ಅಪೋಸಿಟ್ ಅವ್ರ ಫ್ರೆಂಡ್ ಇದಾರಂತವ್ರು, ಅವ್ರ ಮಗಳು ತುಂಬಾ ಚೆನ್ನಾಗಿ ಹಾಡ್ತಾರಂತೆ, ಅವ್ರು ಹೆದರ್ಕೊಂಡು ಕೇಳ್ತಿದಾರೆ, ನೀವು ಒಂದು ಅವಕಾಶ ಕೊಡ್ಬೋದು ಅಥವಾ ಹಾಡ್ಸಿ ನೋಡಿ ಇಷ್ಟ. ನಮ್ ಪಿಕ್ಚರ್ ಅಂದ್ರೆ ಹುಲಿಬೀರದಲ್ಲಿ ಒಂದು ಯಾವ್ದೋ ಒಂದು ಸಾಂಗ್ ಹಾಡ್ಸಿ ನೋಡಿ, ಇಷ್ಟ ಆದ್ರೆ ಇಟ್ಕೊಳ್ಳಿ ಸರ್, ಇಲ್ಲಾಂದ್ರೆ ಬೇಡ ಅಂತಂದ್ರು. ಅದಕ್ಕೇನಪ್ಪ ಕರ್ಸ್ರಿ, ನಾವು ಫಸ್ಟ್ ಸಿನಿಮಾದಿಂದ ನಾವು ಹೊಸ ಸಿನಿಮಾಗಳು, ನಮ್ಮ ಸಿನಿಮಾದಲ್ಲಿ ಹೊಸ ಸಿಂಗರ್ ಹಾಡ್ತಾ ಇದಾರೆ, ಕರ್ಸಿ ನನ್ ಖುಷಿನೇ, ಹೊಸ ಸಿಂಗರ್ ಜೊತೆ ಮಾಡಕ್ ನಮ್ಗೆ ಯಾವತ್ತೂ ನಮ್ಗೆ ಸಂತೋಷ ಅಂತ ಹೇಳಿದೆ. ಅವ್ರು ಬಂದ್ರು, ಚೆನ್ನಾಗಿದ್ರೆ ಇಟ್ಕೊಳ್ಳೋಣ, ಅದ್ರಲ್ಲಿ ಡೌಟೇ ಇಲ್ಲ ಅಂತ ಹೇಳಿದೆ ನಾನು ಅವ್ರಿಗೆ. ಅವ್ರು ಕಳ್ಸಿದ್ರು. ಅದ್ರಲ್ಲಿ ಒಂದ್ ಬಿಟ್ಟಿತ್ತು, ಒಂದ್ ಪಲ್ಲವಿ ಮಾತ್ರ ಇತ್ತು ಹುಲಿಬೀರದಲ್ಲಿ. ಪ್ರಜ್ಞೆ ಬಂದ್ ನಿಂತ್ರು, ಹಾಡಕ್ ಕಲ್ತ್ರು ಒಂದ್ 10 ನಿಮಿಷದಲ್ಲಿ. ಮೈಕಲ್ ನಿಂತ್ಕೊಂಡು ಒಂದ್ ಲೈನ್ ಹಾಡ್ದಾಗ ಗೊತ್ತಾಯ್ತು ನಮ್ಗೆ ಈ ಹುಡುಗಿ ಅದ್ಭುತ ಪ್ರತಿಭೆ ಇದೆ ಅಂತ. ಫುಲ್ ಪಲ್ಲವಿ ಹಾಡಿದ್ರು. ನನ್ಗೆ ಏನ್ ಬೇಕೋ ಮ್ಯೂಸಿಕ್ ಡೈರೆಕ್ಟರ್ ಏನ್ ಹೇಳ್ತಾರೆ ಅದನ್ನ ಮೀರ್ ಹಾಡೋನೇ ಪ್ಲೇಬ್ಯಾಕ್ ಸಿಂಗರ್ ಆಗ್ತಾನೆ ಸರ್. ತುಂಬಾ ಬರುತ್ತೆ ಸರ್, ನಮ್ಗೆ ಎನ್ಕ್ವೈರಿ ಬರುತ್ತೆ, ನಮ್ಗೆ ಸಿಂಗರ್ ಅವಕಾಶ ಯಾಕೆ ಸರ್? 1 ಕೋಟಿಯಲ್ಲಿ 10 ಸಿಂಗರ್ಗಳು ಮಾತ್ರ ಚೆನ್ನಾಗಿ ಸಿಂಗರ್ ಆಗ್ತಾರೆ, ಪ್ಲೇಬ್ಯಾಕ್ ಸಿಂಗರ್ ಆಗ್ತಾರೆ ಸರ್. ಹಾಡಕ್ ಕಾಪಿ ಮಾಡಿ 100 ಸಾರಿ ನೀವು ಎಷ್ಟು ಬಾಲಸುಬ್ರಹ್ಮಣ್ಯ ಹಾಡಕ್ ಕೇಳಿ, ಎಷ್ಟು 100 ಸಾರಿ ಹಾಡಕ್ ಕೇಳಿ, ಇಷ್ಟಿದ ಮೇಲೆ 10 ಸಾರಿ ಹಾಡೋದು ದೊಡ್ಡ ವಿಷಯ ಇಲ್ಲ ಸರ್. ಅದು ಯಾರು ಬೇಕಾಗತ್ತಾರೆ? ಇವತ್ತೊಂದು 50,000 ಜನ ಸಿಂಗರ್ಸ್ ಇರ್ತಾರೆ ಕರ್ನಾಟಕದಲ್ಲಿ, ಬಟ್ ಅದ್ರ 5 ಜನ ಪ್ಲೇಬ್ಯಾಕ್ ಸಿಂಗರ್ ಆಗೋ ತಾಕತ್ತಿರಲಿಲ್ಲ. ಪ್ಲೇಬ್ಯಾಕ್ ಸಿಂಗರ್ ಆಗೋ ತಾಕತ್ ತುಂಬಾ ದೊಡ್ಡದಿದೆ ಸರ್. ಬೈಕಲ್ಲಿ ನಿಂತ್ಕೊಂಡ್ರೆ ಬೆವರು ಸುರಿಸ್ಬಿಡ್ತಾರೆ, ಆಗೋದಿಲ್ಲ, ಸಾಧ್ಯ ಇಲ್ಲ. ಒಂದು ಪ್ಲೇಬ್ಯಾಕ್ ಸಿಂಗರ್ ಆಗ್ಬೇಕು ತುಂಬಾ ತಾಕತ್ ಬೇಕು, ತುಂಬಾ ತಯಾರಿ ಬೇಕು. ನಾವೇನ್ ಹೇಳ್ತೀವಿ ಆ ಸಂಗತಿ ನಿಮ್ಗೆ ಇಮಿಡಿಯೇಟ್ ಆಗಿ ಇನ್ಸ್ಟೆಂಟ್ ಆಗಿ ಕೊಡೋ ತಾಕತ್ ಬೇಕು, ಅದ್ರ ಹೊಸ ಡೈಮೆನ್ಷನ್ ಕೊಡೋ ತಾಕತ್ ಬೇಕು. ಒಂದು ಕಂಪೋಸರ್ಗೆ ನೀವು ಅವ್ನ ತಲೆ ಮೇಲೆ ಹತ್ತಿ ನೀವು ಹಾಡ್ಬೇಕು, ಅವಾಗ ಸಮಾಧಾನ ಆಗಬೇಕು. ಒಂದು ಕಂಪೋಸರ್ಗೆ ಎಲ್ಲ ಸಮಾಧಾನ ಆಗಲ್ಲ.
ಆ ತಾಕತ್ ಅವರು ಪ್ರಜ್ಞೆ ಹಾಡಿದ ತಕ್ಷಣ ನನಗೆ ಅನಿಸ್ತು ಈ ಹಾಡನ್ನ ನಾನು ಅನ್ಕೊಂಡಿದ್ದ ಚೆನ್ನಾಗಿ ಹಾಡ್ತಾ ಇದ್ದಾರೆ ಹುಡುಗಿ ಅಂತ. ಇಮಿಡಿಯೇಟ್ ಹೊರಗಡೆ ಬಂದಾಗ ಅವ್ರ ತಂದೆನೂ ಇಲ್ಲ, ನಾನು 1 ವಾರದಲ್ಲಿ ಕಾಲ್ ಮಾಡ್ತೀನಿ, ಇನ್ನೊಂದು ಸಾಂಗ್ ಇದೆ ಹಾಡಿಸ್ತೀನಿ ನಿಮಗೆ ಅಂತ. 1 ವಾರ ನಂತರ ಅವ್ರು ಬಂದ್ರು, ಈ ಸಾಂಗ್ ಹಾಡಿಸ್ವಿ, ಎಲ್ರಿಗೂ ಇಷ್ಟ ಆಯ್ತು, ಫೈನಲ್ ಅದು. ಸುಮಾರು ಪ್ಲೇಬ್ಯಾಕ್ ಸಿಂಗರ್ ನಿಮ್ದು ಎಲ್ಲ ಇರುತ್ತೆ ಸರ್, ಯಾಕೆ ಹೊಸೊಬ್ಬರಿಗೆ ಅವಕಾಶ ಕೊಡೋಣ ಅಂತ ಕ್ವಶನ್ ಇರುತ್ತೆ. ಅದು ಹೇಳ್ತೀನಿ ನನ್ನ ಕಾರಣ. ಫೇಸ್ಬುಕ್ ಅಲ್ಲಿ ಎಷ್ಟು ಜನಗಳು ಸರ್ ನಾವು ಚೆನ್ನಾಗಿ ಹಾಡ್ತೀವಿ ಸರ್, ನಮಗೂ ಅವಕಾಶ ಕೊಡಿ, ಅರ್ಮಾನ್ ಮಲ್ಲಿಕೆ ಹಾಕ್ಬೇಕು, ಶ್ರೇಯಾ ಘೋಷಾಲ್ ಹಾಕಬೇಕಂತ ಕೇಳ್ತಾರೆ ನಮ್ಗೆ. ಸರ್ ಸುಮಾರು ಜನರಿಗೆ ಕರೆದಿದ್ದೀನಿ, 1 ಲೈನ್ ಹಾಡಕ್ಕಾಗಿಲ್ಲ ಸರ್, 1 ಲೈನ್ ಕೊಟ್ಟಿದ್ದು. ಆತರ ಸರ್ ನಾನು ಇನ್ನೊಂದ್ಸರಿ ಬಂದು ಟ್ರೈ ಮಾಡ್ತೀನಿ ಸರ್ ಅಂದಾಗ ಅವ್ರು 2 ತಿಂಗಳಾದ್ರೂ ನಾನೇ ಮೆಸೇಜ್ ಹಾಕಿದ್ದೀನಿ, ಯಾಕೆಲ್ಲ ಮಾಯ ಆಗಿದ್ರಿ ಅಂತ ಕೇಳಿದೆ ನಾನು. ಸರ್ ನನ್ನ ವಾಯ್ಸ್ ಸರಿ ಇಲ್ಲ, ಅದು ಕಾರಣಗಳು. ಸಿಂಗಿಂಗ್ ಇಸ್ ವೆರಿ ಟಫ್ ಜಾಬ್ ಸರ್, ಅಷ್ಟು ಈಸಿ ಅಲ್ಲ ಅದು. ಆರ್ಟಿಸ್ಟ್ ಆಗಿರ್ಲಿ ಏನೇ ಆಗಿರ್ಲಿ ತುಂಬಾ ಅದ್ಭುತವಾದ ಪ್ರತಿಭೆ ಬೇಕು ಸರ್. ಇವಾಗ ಕೇಳಿದ್ರೆ 3 ಕಲರ್ಗಳು ಬೇರೆ ಇತ್ತ ಅಥವಾ ಒಂದೇ ಅನಿಸ್ತಾ ಸರ್? ಸೀಸನ್ ಪಾತ್ರಗಳಲ್ಲಿ ಸೀಸನ್, ಹಾಡಲ್ ಸೀಸನ್ ಅಂತ ತೋರಿಸಿಲ್ಲ, ಆ ಪಾತ್ರಗಳ ಕ್ಯಾರೆಕ್ಟರ್ಗಳಲ್ಲಿ ಸೀಸನ್ ಇದೆ. ಹಾಗಾಗಿ ಅದು ಒಂದು. ಇನ್ನೊಂದು ಕಲ್ಯಾಣ್ ಸರ್ ಬರೆದಂತ ಒಂದು ಸಾಂಗ್, ನಮ್ಗೆ ಈ ಸಾಂಗ್ ಪರ್ಟಿಕ್ಯುಲರ್ ಒಂದು ಅನುಭವಸ್ಥ ಸಾಹಿತಿ ಬೇಕಂತ ನಮ್ಗೆ ಅನ್ಸಿತ್ತು. ಬಣ್ಣ ಲೈಫಿನ ಬಗ್ಗೆ ಫಿಲಾಸಫಿ ಇದೆ ಲೈಫಿಂದು. ಹಾ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅಂದ್ರೆ ಜೀವನದ ಅನುಭವಗಳು ಬೇಕಿತ್ತು ಅದ್ರಲ್ಲಿ, ಡೆಪ್ತ್ ಬೇಕಿತ್ತು, ಅದೊಂದು ಆಳ ಅಗಲ ಅಂತೀವಲ್ಲ ಆ ಸಾಹಿತ್ಯದಲ್ಲಿ ಬೇಕಿತ್ತು. ಕಂಪೋಸಿಷನ್ ಹಾಗೆ ಇತ್ತು. ಸರ್ ಒಂದೇ ಡ್ರಾಫ್ಟ್ ಬರ್ಕೊಟ್ರು ಸರ್ ಅವ್ರು. ನಾವ್ ಏನೋ ಒಂದ್ ಅಕ್ಷರನೂ ಚೇಂಜ್ ಮಾಡಿಲ್ಲ ಅನ್ಸುತ್ತೆ, ಒಂದೇ ಡ್ರಾಫ್ಟ್ ಬರ್ದೆ. ಅವರಂತೂ ಏನಂದ್ರೆ ನಾವು ದೊಡ್ಡವ್ರ ಫ್ಯಾನ್, ನಾವೆಲ್ಲ ಎಲ್ಲರೂ ಇದ್ದೀವಿ ಫ್ಯಾನ್ ಅವ್ರದ್ದು. ಹಾಗಾಗಿ ತುಂಬಾ ಅದ್ಭುತವಾದ ಒಂದು ಹಾಡ, ಸಾಹಿತ್ಯಿಕವಾಗಿ ತುಂಬಾ ಅದ್ಭುತವಾಗಿದೆ. ನನ್ ಕಂಪೋಸಿಷನ್ ಕಿಂತಲೂ ಚೆನ್ನಾಗಿ ಸಾಹಿತ್ಯ ಇದೆ ಅಂತ ನನ್ಗೆ ಅನ್ಸುತ್ತೆ. ಅದು ಅದ್ರಲ್ಲಿ ವೇಟ್ ಜಾಸ್ತಿ ಇದೆ ಸಾಹಿತ್ಯದ ಕಂಪೋಸಿಷನ್ ಕಿಂತಲೂ. ಹಾಗೆ ಅನ್ಯನ್ಯ ಭಟ್ ಕೂಡ ಕೇಳ್ಬಿಟ್ಟು ತುಂಬಾ ಖುಷಿ ಪಟ್ರು ಸರ್, ತುಂಬಾ ಒಳ್ಳೆ ಸಾಂಗ್ ಕೊಟ್ಟಿದ್ದಾರೆ ನನಗೆ, ಸಾಹಿತ್ಯ ಅದ್ಭುತವಾಗಿದೆ ಅಂತ ಹೇಳಿ ಅವರು ತುಂಬಾ ಖುಷಿ ಪಟ್ರು. ಆ ಸಾಂಗು ನೀವು ಕೇಳಿದ್ರಿ. ಆ ನಂತರ ಇನ್ನೊಂದು ಹೊಸದೊಂದು ಪ್ರೀತಿಯಾನ ಅಂತ, ಕೇಶವ್ ಆನಂದ್ ಅಂತ ಬಾಂಬೆ ಸಿಂಗರ್, ಬಟ್ ಅವ್ರು ಕನ್ನಡಿಗರು, ಅವರು ಬಾಂಬೆಲಿ ಇರ್ತಾರೆ. ಅವರು 15 ವರ್ಷದಲ್ಲಿದ್ದಾರೆ, ಸುಮಾರು ಹಾಡುಗಳು ಹಾಡಿದ್ದಾರೆ. ಈಸ್ ಆಲ್ಸೋ ಬ್ರಿಲಿಯಂಟ್ ಸಿಂಗರ್, ತುಂಬಾ ಸಿನಿಮಾ, ದೊಡ್ಡ ಸಿನಿಮಾ ಹಾಡ್ತಿದ್ದಾರೆ ಅವರು. ಆನಂತರ ಸಾಯಿ ಸರ್ವೇಶ್ ಒಂದು, ಅದನ್ನ ಧನಂಜಯ ರಂಜನ್ ಅಂತ ಬರ್ತಾರೆ, ಇವತ್ತು ಬಂದಿಲ್ಲ ಅವರು. ಸಾಯಿ ಸರ್ವೇಶ್ ಒಂದು ಬರ್ತಾರೆ ಹಾಡ, ಅದು ಇನ್ನು ನಾನೇ ಹಾಡಿದ್ದೀನಿ ಅದನ್ನ, ಇನ್ನೂ ರಿಲೀಸ್ ಮಾಡಿರೋದು, ಮಾಡ್ತೀವಿ. ಮತ್ತೆ ಇನ್ನೊಂದು ಇಂಗ್ಲಿಷ್ ಸಾಂಗ್, ಒಂದು ಟೋಟಲ್ ಇಂಗ್ಲಿಷ್ ಸಾಂಗ್ ಬಂದಿದೆ. ಆ ತರ ರೆಕಾರ್ಡಿಂಗ್ ಕೂಡ ನಾನೇ ಮಾಡಿದ್ದೀನಿ. ಪಿಕ್ಚರ್ ಸೆನ್ಸರ್ ಕೂಡ ಆಗಿದೆ ಸರ್, ಇವಾಗ 3ನೇ ತಾರೀಕು ರಿಲೀಸ್ ಆಗ್ತದೆ, ತಮ್ಮ ಮುಂದೆ ಬರುತ್ತೆ. ತಾವೆಲ್ಲರೂ ದಯವಿಟ್ಟು ಪಿಕ್ಚರ್ ನ ಹಾಡುಗಳನ್ನ ಸ್ವಲ್ಪ ಪುಷ್ ಮಾಡಿದ್ರೆ ನೀವು ನಮ್ಗೆ ಹೆಲ್ಪ್ ಆಗುತ್ತೆ, ನಮ್ಮ ಟೀಮ್ಗೆ. ಎಲ್ಲ ಹೊಸಬರಿದ್ದಾರೆ, ನಿರ್ಮಾಪಕರಂತೂ ಅದ್ಭುತ ಸರ್. ಇನ್ನೊಂದು ಅವ್ರ ನಿರ್ಮಾಪಕರ ಬಗ್ಗೆ ಮಾತು ಹೇಳಿಬೇಕು ಸರ್. ರೆಕಾರ್ಡಿಂಗ್ ಅವ್ರು ಶುರು ಮಾಡ್ತಾರೆ ಸರ್, ಒಂದು 15 ದಿವಸ. ಸರ್ ದುಡ್ಡು ಕಳ್ಸ್ಬಿಡ್ಲ ಇವತ್ತು ಸರ್, ನಂಗೆ ಇನ್ನೂ 15 ದಿವಸದ ಇವಾಗ ಯಾಕೆ ಕೊಡ್ತಾರೆ ದುಡ್ಡು, ತಗೊಂಡ್ಬಿಡಿ ಸರ್, ಯಾವತ್ತಾದ್ರೂ ಕೊಡೋದಿಲ್ಲ, ತಗೊಂಡ್ಬಿಡಿ ಅಂತ. ನಾನ್ ತಗೊಂಡು ಖರ್ಚಾಗುತ್ತೆ ಸರ್, ನಾನು ತಗೊಳ್ತೀನಿ, ಇನ್ಸ್ಟಾಲ್ಮೆಂಟ್ ಅಲ್ಲಿ ತಗೋತೀನಿ ಅಂತ ಹೇಳ್ಬಿಟ್ಟು, ನಾನು ಇನ್ನೂ 4 ದಿವಸ ನನ್ ಮ್ಯೂಸಿಷನ್ಸ್ ಎಲ್ಲ ಬುಕ್ ಆದ ತಕ್ಷಣ ನಿಮ್ಗೆ ಹೇಳ್ತೀನಿ ಅಂತ ಹೇಳಿ ಅವ್ರಿಗೆ ಹೇಳಿದೆ. ಕಾಲ್ ಮಾಡಿದೆ, ಸರ್ ಒಂದು ನೆಕ್ಸ್ಟ್ ವೀಕ್ ಶುರು ಮಾಡ್ತಿದ್ದು, ಪೇಮೆಂಟ್ ಬೇಕು. ಆಯ್ತು ಸರ್, 1-2 ದಿವಸ ಕೊಡ್ಲಾ, ಓಕೆ. ನಮ್ಮ ಮಗ ಕಳ್ಸ್ಬಿಡ್ತಾರೆ ಸರ್. ಈ ಮಗ ಅಪ್ಪನ್ಗಿಂತ ಫಾಸ್ಟ್, 2 ದಿವಸ ಕೊಡ್ತೀನಿ ಅಂತ ಹೇಳಿ ರಾತ್ರಿನೇ ಅವ್ರ ಮೆಸೇಜ್. ಇಲ್ಲ ನನ್ ಕಡೆಯಿಂದ ಹೇಳುವ ಸರ್, ಯಾಕಂದ್ರೆ ಖುಷಿ ಸರ್, ಒಬ್ರು ನಿರ್ಮಾಪಕರಿಗೆ ಬಂದ ನಾವು 18-19 ವರ್ಷದಿಂದ ಇಂಡಸ್ಟ್ರಿ ಇದ್ದೀನಿ. ಇಂಥ ನಿರ್ಮಾಪಕರು ತುಂಬಾ ಅಪರೂಪ ಬರೋ ಸರ್, ಯಾಕಂದ್ರೆ ಆ ಲಾಸ್ಟಿಗೆ ಕೈ ಎತ್ತೋ ತುಂಬಾ ಜನ ಇರ್ತಾರೆ. ಆದ್ರೂ ಓಕೆ, ಅವರು ನಮ್ಮವ್ರೆ. ಹೀಗಾಗಿ ತುಂಬಾ ಒಂದು ಅದ್ಭುತ ನಿರ್ಮಾಪಕರು, ಅವ್ರ ಬಗ್ಗೆ ಹೇಳಿ ಖುಷಿ ಆಗುತ್ತೆ. ಯಾವುದೇ ಸಾಂಗ್ ಕೂಡ ಸಿಂಗರ್ ಬಂದಿದ್ದಾರೆ ಅಂದ್ರೆ ಪೇಮೆಂಟ್ ಟ್ರಾನ್ಸ್ಫರ್ ಮಾಡ್ಬಿಡ್ಲಾ ಸರ್, ಅವ್ರಿಗೆ ಪೇಮೆಂಟ್ ಟ್ರಾನ್ಸ್ಫರ್ ಮಾಡ್ಬಿಡ್ಲಾ ಅಂತ ಅವಸರ ಅವ್ರಿಗೆ ತುಂಬಾ ಪೇಮೆಂಟ್ ಕೊಡೋದ್ರಲ್ಲಿ. ಎಲ್ರಿಗೆ ಒಂದು ಇಂಥ ನಿರ್ಮಾಪಕರು ಸಿಗ್ಲಿ ಅಂತ ನಾನು ಇದು ಮಾಡ್ತೀನಿ. ಇನ್ನು ಮುಂದೆ ಒಳ್ಳೆ ಸಿನಿಮಾಗಳು ಮಾಡಿ ಸರ್, ಇದೊಂದು ಗೆಲುವು ಸೋಲು ಇದ್ದೇ ಇರೋದು, ಅದ್ರ ಮುಂದೆ ಬಂದು ಇನ್ನೂ ಒಳ್ಳೆ ಸಿನಿಮಾ ಮಾಡಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು. ಎಲ್ಲ ನಮ್ಮ ರೈಟರ್ಗಳಿಗೆ, ನಿಮ್ಮ ವಿಷನ್ಸ್ಗಳಿಗೆ ಎಲ್ಲರಿಗೂ ಧನ್ಯವಾದಗಳು. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.